ಸೊ ಎಲ್ಲರಿಗೂ ಮತ್ತೊಂದು ಸ್ಕೂಟಿ ವ್ಲಾಗ್ಗೆ ಸುಸ್ವಾಗತ. ಸ್ಕೂಟಿ ವ್ಲಾಗ್ ಯಾಕೆ ಮಾಡ್ತಾಯಿದ್ಯಾ, ಮೋಟರ್ ಸೈಕಲಲ್ಲಿ ಮಾಡಪ್ಪ, ಸ್ಕೂಟಿಯಲ್ಲಿ ಏನು ವ್ಯೂಸ್ ಸಿಗುತ್ತೆ. ಸೊ ಈ ವಿಚಾರ ನೀವು ಹೇಳ್ಬೋದು. ಇನ್ ಜನರಲ್ ಇವತ್ತಿನ ಟಾಪಿಕ್ಕು ಅದಕ್ಕೆ ರಿಲೇಟೆಡು. ದಟ್ ಈಸ್ ಬೇಸಿಕಲಿ ದ ಡಿಕ್ಲೈನ್ ಆಫ್ ಮೋಟರ್ ಸೈಕಲ್ ಕಂಟೆಂಟ್ ಆರ್ ಮೋಟೋ ಕಂಟೆಂಟ್. ಸೊ ಶಾರ್ಟ್ ಫಾರ್ಮ್ ಮೋಟೋ ಕಂಟೆಂಟ್ ಅಂತ. ಸೊ ಅದೇ ತಮ್ನೇಲಲ್ಲಿ ಹಾಕಿರ್ತೀನಿ ನಾನು. ಸೊ ಯಾಕೆ ಡಿಕ್ಲೈನ್ ಆಗ್ತಾಯಿದೆ ಮೋಟರ್ ಸೈಕಲ್ ಕಂಟೆಂಟು? ಸೊ ನೀವು ಕೇಳ್ಬೋದು, ಯಾವ ಥರ ಡಿಕ್ಲೈನ್ ಗುರು, ನನಗಂತೂ ಏನು ಡಿಕ್ಲೈನ್ ಕಾಣ್ತಾ ಇಲ್ಲ, ಸಾಕಷ್ಟು ಜನ ಮೋಟರ್ ಸೈಕಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ತಾನೇ. ಎಸ್, ಮೋಟರ್ ಸೈಕಲ್ ಕಂಟೆಂಟ್ ಕ್ರಿಯೇಟ್ ಮಾಡೋರು ಸಾಕಷ್ಟು ಜನ ಬಂದುಬಿಟ್ಟಿದ್ದಾರೆ, ಬಟ್ ನೋಡೋರು ಸಾಕಷ್ಟು ಕಮ್ಮಿ ಆಗ್ತಾ ಇದ್ದಾರೆ. ಸೊ ಡಿಕ್ಲೈನ್ ಅಂದರೆ ಕಂಟೆಂಟ್ ಕ್ರಿಯೇಷನಲ್ಲಿ ಕಮ್ಮಿ ಅಂತಲ್ಲ, ನೋಡೋರು ದ ಆಡಿಯನ್ಸ್ ಬೇಸಿಕಲಿ ಕಮ್ಮಿ ಆಗಿದ್ದಾರೆ. ಅದು ಯಾಕೆ ಅಂತ ಇವತ್ತಿನ ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ಮೋಟರ್ ಸೈಕಲ್ ಕಂಟೆಂಟ್ ಎರಡು ಥರ ಇದೆ. ಒಂದು ಆಬ್ವಿಯಸ್ಲಿ ನಾವು ಮೋಟರ್ ಸೈಕಲ್ ರಿವ್ಯೂಸ್ ಮಾಡ್ತೀವಿ ನೋಡಿ. ಮೋಟರ್ ಸೈಕಲ್ ಜನರಲಿ ಯಾವ ಥರ ಇದೆ, ಲೈಕ್ ಯಾವುದೊಂದು ಹೊಸ ಮೋಟರ್ ಸೈಕಲ್ ಲಾಂಚ್ ಆಗಿಬಿಟ್ರೆ ಯಾವ ಥರ ಇರುತ್ತೆ ಎವ್ರಿಥಿಂಗು, ಅದ್ರ ಮೇಲೆ ಓನರ್ಶಿಪ್ ರಿವ್ಯೂಸು, ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು, ಇದು ಒಂದು ಟೈಪ್ ಆಫ್ ಕಂಟೆಂಟ್ ಆಯಿತು, ಮೋಟರ್ ಸೈಕಲ್ ರಿಲೇಟೆಡ್ ಕಂಟೆಂಟು. ಅದು ಬಿಟ್ಟರೆ ಇನ್ನೊಂದು ಆಬ್ವಿಯಸ್ಲಿ ಇಸ್ ದ ಮೋಟೋ ವ್ಲಾಗಿಂಗ್ ಕಂಟೆಂಟ್. ಸೊ ಮೋಟೋ ವ್ಲಾಗಿಂಗ್ ಅಂದರೆ ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ, ಇದನ್ನು ನೀವು ಸ್ಕೂಟರ್ ವ್ಲಾಗೋ, ಮೋಟರ್ ಸೈಕಲ್ ವ್ಲಾಗೋ ಆರ್ ಮೋಟೋ ವ್ಲಾಗೋ, ವಾಟ್ ಎವರ್ ಯು ಕ್ಯಾನ್ ಕಾಲ್, ಬಟ್ ಇಟ್ಸ್ ಜನರಲಿ ಇಟ್ಸ್ ಅ ಮೋಟರ್ ಸೈಕಲ್ ಕಂಟೆಂಟ್ ಓನ್ಲಿ. ಬಟ್ ಒಂದು ವ್ಲಾಗಿಂಗ್ ಅಷ್ಟೇ ನಾನು ಮಾಡ್ತಾ ಇರೋದು ಇವಾಗ. ಸೊ ಈ ವ್ಲಾಗಿಂಗ್ ಕಂಟೆಂಟು ಬೇಸಿಕಲಿ ಇದು ಮೋಟೋ ವ್ಲಾಗಿಂಗ್ ಕಂಟೆಂಟು, ಇದೂ ಇನ್ ಅ ವೇ ಡಿಕ್ಲೈನ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ಇದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿದ್ದೆ, ಮೋಟೋ ವ್ಲಾಗಿಂಗ್ ಕಲ್ಚರ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಅದರಲ್ಲಿ ಯಾವ ಥರ ಇವಾಗ ಮೋಟೋ ವ್ಲಾಗಿಂಗ್ ಕಲ್ಚರ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು ನನ್ನ ಚಾನಲ್ಲಿ. ಐ ಥಿಂಕ್ ಲಾಸ್ಟ್ ಇಯರೇ ನಾನು ಮಾಡಿಬಿಟ್ಟಿದ್ದೆ. ಆ್ಯಂಡ್ ಈ ಇಯರ್ ನೀವು ನೋಡೋದಾದರೆ ಐ ವುಡ್ ಸೇ ಇನ್ ಅ ವೇ ಇನ್ನೂ ಸ್ವಲ್ಪ ಜಾಸ್ತಿನೇ ಡಿಕ್ಲೈನ್ ಆಗಿದೆ. ಐ ವುಡ್ ನಾಟ್ ಸೇ ದಟ್ ಜನ ಇವಾಗ ಮೋಟೋ ವ್ಲಾಗಿಂಗ್ ಕಂಟೆಂಟ್ ಅಷ್ಟೊಂದು ನೋಡ್ತಾ ಇಲ್ಲ. ನೀವು ಹೇಳ್ಬೋದು, ಏನು ಗುರು ನನ್ನ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಚೆನ್ನಾಗಿ ಓಡ್ತಾ ಇದೆ ಅಲ್ವಾ, ನೀನೇನು ಗುರು ನಿನ್ನ ಕಂಟೆಂಟ್ ಓಡ್ತಾ ಇಲ್ಲ ಅಂತ ನಿನಗೇನು ಉರಿನಾ? ಈ ಥರನೇ ಜನ ಮಾತಾಡ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಎನಿವೆ, ದ ಥಿಂಗ್ ಈಸ್ ವಾಟ್ ಐಮ್ ಟ್ರೈಂಗ್ ಟು ಸೇ, ಸಿ ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ದು ವ್ಯೂವರ್ಶಿಪ್ಪು ಕಮ್ಮಿ ಆಗಿದೆ ಅಂತ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈವನ್ ದ ಬಿಗ್ ಕಂಟೆಂಟ್ ಕ್ರಿಯೇಟರ್ಸ್ ನೀವು ಏನು ಹೇಳ್ತಾ ಇದ್ದೀರಾ, ಅವ್ರದ್ದು ಜನರಲ್ ವ್ಯೂವರ್ಶಿಪ್ ಕಮ್ಮಿ ಆಗಿದೆ ನೀವು ನೋಡೋದಾದರೆ. ಬಟ್ ವಾಟ್ ಐಮ್ ಟ್ರೈಂಗ್ ಟು ಸೇ, ಸಿ ಮೋಟರ್ ಸೈಕಲ್ ಕಂಟೆಂಟ್ ಕ್ರಿಯೇಷನ್ ಆರ್ ಮೋಟೋ ವ್ಲಾಗಿಂಗ್ ಬಗ್ಗೆ ಮಾತಾಡೋದಾದರೆ, ನೀವು ಮೋಟೋ ವ್ಲಾಗಿಂಗೋಸ್ಕರ ಜಾಸ್ತಿ ನೋಡ್ತಾ ಇಲ್ಲ ಅವ್ರದ್ದು. ಬೇಸಿಕಲಿ ನೀವು ಆ ಕ್ರಿಯೇಟರ್ಗೋಸ್ಕರ ನೋಡ್ತಾ ಇದ್ದೀರಾ. ಬಿಕಾಸ್ ಆ ಕ್ರಿಯೇಟರ್ ಮೇ ಬಿ ಅವರು ನೋಡೋಕ್ಕೆ ಚೆನ್ನಾಗಿರ್ಬೋದು, ಅವ್ರು ಚೆನ್ನಾಗಿ ಮಾತಾಡ್ಬೋದು, ಆರ್ ವಾಟ್ ಎವರ್, ಅವರು ದ ವೇ ಹಿ ಮೇಕ್ಸ್ ಕಂಟೆಂಟು, ಎಡಿಟಿಂಗ್ ಎಲ್ಲ ನಿಮಗೆ ಸ್ಟೈಲ್ ತುಂಬ ಇಷ್ಟ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಾ ಹೊರತು ನೀವು ಅವರು ಮೋಟರ್ ಸೈಕಲಲ್ಲಿ ಆ್ಯಕ್ಷನ್ ಕ್ಯಾಮ್ರಾ ಹಾಕ್ಬಿಟ್ಟು ಹೆಲ್ಮೆಟ್ಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡೋಣ, ಸಿಗ್ನಲ್ ಇದೆ. ತೆವಳ್ಕೊಂಡೆಲ್ಲ ಹೋಗಿದೆ. ಸೊ ಬೇಸಿಕಲಿ ನೀವು ನೋಡ್ತಾ ಇರೋದು ಕಂಟೆಂಟ್ ಕ್ರಿಯೇಟರ್ಗೋಸ್ಕರ. ಯು ಆರ್ ನಾಟ್ ವಾಚಿಂಗ್ ದ ಕಂಟೆಂಟ್ ಬಿಕಾಸ್ ನಿಮಗೆ ಮೋಟೋ ವ್ಲಾಗಿಂಗ್ ಅವ್ರು ಏನು ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಏನು ಇಂಟ್ರೆಸ್ಟೇ ಇಲ್ಲ. ನೀವು ಮೇಜರ್ಲಿ ನೋಡ್ತಾ ಇರೋದು ಆ ಕಂಟೆಂಟ್ ಕ್ರಿಯೇಟರ್ಗೋಸ್ಕರ. ಅವ್ರು ಕ್ಯಾರಿಸ್ಮ್ಯಾಟಿಕ್ ಆಗಿದ್ದಾರೆ, ಅವ್ರು ಹೇಳೋದು ನಿಮ್ಗೆ ಇಷ್ಟ, ಅದಕ್ಕೋಸ್ಕರ ನೋಡ್ತೀರಾ. ಸೊ ನಾನು ಆ ಥರ ಹೇಳ್ತಾ ಇಲ್ಲ. ಇಲ್ಲಿ ನೀವು ಮೋಟೋ ವ್ಲಾಗಿಂಗ್ ಅಂತಲೇ ನೋಡ್ತಾ ಇರೋರು, ಫಾರ್ ಎಕ್ಸಾಂಪಲ್ ಕೆಲವರು ವಿದೌಟ್ ಎನಿ ಸೌಂಡು ಅಂದರೆ ವಾಯ್ಸ್ ಓವರ್ ಇಲ್ಲದೆ ಅವರು ಮಾಡ್ತಾರೆ ನೋಡಿ, ಅಂಥ ಕಂಟೆಂಟ್ ಕ್ರಿಯೇಷನ್ನ ನೀವು ತುಂಬ ಕಮ್ಮಿ ನೋಡ್ತಾ ಇದ್ದೀರಾ. ಅದು ಯಾಕೆ ಅಂತ ಕೇಳೋದಾದರೆ, ಆಬ್ವಿಯಸ್ಲಿ ಸ್ಯಾಚುರೇಟ್ ಆಗಿಬಿಟ್ಟಿದೆ. ನೀವು ಆಲ್ರೆಡಿ ಪ್ಲೇಸಸ್ಸು ತುಂಬ ಲೈಕ್ ನೋಡಿಬಿಟ್ಟಿದ್ದೀರಾ, ಲದ್ದಾಖ್ ಗಿದ್ದಾಕೆಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಅಗೇನ್ ಅದರಲ್ಲಿ ಏನು ಮಾಡಬೇಕಂತ ಹೇಳ್ತೀನಿ ನಾನು ವಿಡಿಯೋ ಎಂಡ್ ಬರ್ತಾ ಲೈಕ್ ವಾಟ್ ಆರ್ ದ ಸೊಲ್ಯೂಷನ್ಸ್ ಅಂತಲೂ ಹೇಳ್ತೀನಿ ಮೋಟೋ ವ್ಲಾಗಿಂಗ್ ಸ್ಪೆಸಿಫಿಕ್ ಆಗಿ. ಬಟ್ ಐ ವುಡ್ ಸೇ ಡಿಕ್ಲೈನ್ ಅಂತೂ ಡೆಫಿನೆಟ್ಲಿ ಆಗಿದೆ. ಮೇಜರ್ ಕಂಟೆಂಟ್ ಕ್ರಿಯೇಟರ್ಸ್ ಬಿಟ್ಟರೆ ಬೇರೆಯವ್ರದ್ದು ಕಂಟೆಂಟು ಅಷ್ಟೊಂದು ಚೆನ್ನಾಗಿ ಓಡ್ತಾ ಇಲ್ಲ. ಹೊಸದಾಗಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದಾರೆ. ಹೊಸ ಗಾಡಿ ತೊಗೊಂಡ್ಮೇಲೆ ಫಸ್ಟ್ ಥಿಂಗ್ ಅವ್ರು ಏನು ಮಾಡೋದಂದರೆ ಆ್ಯಕ್ಷನ್ ಕ್ಯಾಮ್ರಾ ತೊಗೋತಾರೆ, ಆಮೇಲೆ DJIದು ವೈರ್ಲೆಸ್ ಮೈಕ್ ತೊಗೋತಾರೆ, ಎನಿ ಅದರ್ ವೈರ್ಲೆಸ್ ಮೈಕ್ ತೊಗೊಂಡು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಂತರ ಮೇ ಬಿ ಸ್ಕೂಟಿಯಲ್ಲೇ ಮಾಡ್ಬೋದು ನೀವು, ವೈ ಆರ್ ಯು ವೇಟಿಂಗ್ ಫಾರ್ ಅ ಬಿಗ್ ಮೋಟರ್ ಸೈಕಲು. ಬಟ್ ಸ್ಟಿಲ್ ಕಂಟೆಂಟ್ ಓಡ್ತಾ ಇಲ್ಲ ಅಷ್ಟೊಂದು. ಸೊ ದ್ಯಾಟ್ ಈಸ್ ಸಮಥಿಂಗ್ ನಾನು ನೋಡ್ತಾ ಇದ್ದೀನಿ ಇವಾಗ. ಬಟ್ ನಾವು ಲೆಟ್ಸ್ ಕಮ್ ಟು ದ ಆಟೋಮೋಟಿವ್ ಕಂಟೆಂಟ್. ಬೇಸಿಕಲಿ ಹೇಳಿದ್ರೆ ಮೋಟರ್ ಸೈಕಲ್ ರಿಲೇಟೆಡು ರಿವ್ಯೂಸು, ಅದರ ಓನರ್ಶಿಪ್ಪು ಆರ್ ಅದರಲ್ಲಿ ಕೆಲವು ಇಶ್ಯೂಸ್ ಏನಾದಿದ್ದರೆ ಅದ್ರ ಬಗ್ಗೆ ಮಾತಾಡೋದು. ಇನ್ ಜನರಲ್ ಮೋಟರ್ ಸೈಕಲ್ ಬಗ್ಗೆ ಮಾತಾಡ್ತೀವಿ ನೋಡಿ ಆ್ಯಸ್ ಅ ಹೋಲ್. ಸೊ ಅದರ ರಿಲೇಟೆಡ್ ಕಂಟೆಂಟ್ ಕೂಡ ತುಂಬ ಕಮ್ಮಿ ಆಗಿದೆ.
ಸೊ ಯಾಕೆ ಅಂತ ನೀವು ಕೇಳ್ಬೋದು, ಕಂಟೆಂಟ್ ಯಾಕೆ ಗುರು ಕಮ್ಮಿ ಆಗಿದೆ, ಜನ ಮಾತಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಬಟ್ ನೀವು ಬೇಸಿಕಲಿ ಒಂದು ಎಂಥೂಸಿಯಾಸ್ಟ್ ಇರ್ಬೋದು, ಮೋಸ್ಟ್ ಪ್ರಾಬಬ್ಲಿ ನೀವು ಒಂದು ಎಂಥೂಸಿಯಾಸ್ಟ್, ಮೋಸ್ಟ್ ಪ್ರಾಬಬ್ಲಿ ನೀವು ನಂತರ ಒಂದು ಸ್ಕ್ರಾಂಬ್ಲರ್ 400X ಓನ್ ಮಾಡ್ತಾ ಇರ್ಬೋದು, ಆರ್ ಮೇ ಬಿ ಯು ಆರ್ ಆ್ಯಕ್ಚುಲಿ ವೆರಿ ಇಂಟ್ರೆಸ್ಟೆಡ್ ಇನ್ ಮೋಟರ್ ಸೈಕ್ಲಿಂಗ್ ಇನ್ ಜನರಲ್. ನಿಮ್ಮ ಹತ್ರ ಮೋಟರ್ ಸೈಕಲ್ ಇಲ್ಲ ಅಂದ್ರೂ ನೀವು ಮೋಟರ್ ಸೈಕಲ್ ರಿಗಾರ್ಡಿಂಗ್ ನೀವು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀರಾ. ಸೊ ನೀವು ಎಂಥೂಸಿಯಾಸ್ಟ್ ಆಗಿರೋದ್ರಿಂದ ಮೇ ಬಿ ನೀವು ಕಂಟೆಂಟ್ಸ್ನ ನೋಡ್ತಾ ಇರ್ಬೋದು, ಈವನ್ ತುಂಬ ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು. ಬಟ್ ದ ಆ್ಯಕ್ಚುಯಲ್ ಆಡಿಯನ್ಸು ನಿಜ ಹೇಳಬೇಕಂದ್ರೆ ಯಾರು ಈ ಮೋಟೋ ಕಂಟೆಂಟ್ನ ಲೈಕ್ ರೈಸ್ ಮಾಡಿದ್ರು ಬೇಸಿಕಲಿ, ಆ್ಯಂಡ್ ಯಾವಾಗ ರೈಸ್ ಆಯಿತು ಅಂತ ಅದ್ರ ಬಗ್ಗೆನೂ ಮಾತಾಡ್ತೀನಿ. ದೇ ಆರ್ ದ ನ್ಯೂ ಆಡಿಯನ್ಸು. ಸೊ ದ ನ್ಯೂ ಆಡಿಯನ್ಸ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸದ್ಯಕ್ಕೆ ತುಂಬ ಕಮ್ಮಿ ಆಗ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ನಾನು ಕಾರಣಗಳು ಹೇಳ್ತೀನಿ ಏನಕ್ಕೆ ನ್ಯೂ ಆಡಿಯನ್ಸ್ ಕಮ್ಮಿ ಆಗ್ತಾ ಇದ್ದಾರೆ ಅಂತ. ಫಸ್ಟ್ಲಿ ದ ನ್ಯೂ ಆಡಿಯನ್ಸ್ಗೆ ನಿಮ್ಮ ಥರ ಪ್ರತಿಯೊಂದು ಮೋಟರ್ ಸೈಕಲ್ ರಿಲೇಟೆಡ್ ಟಾಪಿಕ್ಸ್ ಎಲ್ಲ ಅವ್ರಿಗೇನು ಡಿಸ್ಕಷನ್ ಕೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಮೇಯ್ನಾಗಿ ಏನು ಬೇಕಾಗಿರೋಂದರೆ ದ ನ್ಯೂ ಆಡಿಯನ್ಸ್ಗೆ ಫಸ್ಟ್ ಆಫ್ ಆಲು ಅವ್ರಿಗೆ ಮೋಟರ್ ಸೈಕಲ್ ಒಂದು ಆಸ್ಪಿರೇಷನಲ್ ಆಗಿರ್ತದೆ. ಮೇ ಬಿ ಇದು ಮೋಟರ್ ಸೈಕಲ್ಲು ಸಮಥಿಂಗ್ ಅಮೇಝಿಂಗು, ಸೊ ಅದು ಒಂದು ಆಸ್ಪಿರೇಷನ್ ಆಗಿರುತ್ತೆ. ಆರ್ ದೇ ಆರ್ ಆ್ಯಕ್ಚುಲಿ ಇಂಟ್ರೆಸ್ಟೆಡ್ ಇನ್ ಬೈಯಿಂಗ್ ಅ ಮೋಟರ್ ಸೈಕಲ್ಲು. ಸೊ ಮೋಟರ್ ಸೈಕಲ್ನ ಬೈ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಮೋಟರ್ ಸೈಕಲ್ ಕಂಟೆಂಟ್ನ ನೋಡ್ತಾ ಇದ್ದಾರೆ, ಮೋಟೋ ಕಂಟೆಂಟ್ ಬೇಸಿಕಲಿ. ಅದಿಲ್ಲ ಅಂದರೆ ಏನಕ್ಕೆ ನೋಡ್ತಾರೆ ಅವರು, ಮೆಜಾರಿಟಿ ಪೀಪಲ್ ನೋಡೋಲ್ಲ. ಐ ಮೀನ್ ಮೆಜಾರಿಟಿ ಪೀಪಲಲ್ಲಿ ಸೆಲ್ಫ್ ಈಗೋನೇ ಬಂದುಬಿಡುತ್ತೆ, ಇವನೇನು ಹೇಳ್ತಾ ಇದ್ಬಿಡು, ನಾನು ಹೇಳೋದೇ ಕರೆಕ್ಟು, ಇವನು ಹೇಳೋದೆಲ್ಲ ತಪ್ಪು ಹೇಳ್ತಾ ಇದ್ದಾನೆ ಅಂತ ಆ ಥರನೂ ಬಂದುಬಿಡುತ್ತೆ, ಎಸ್ಪೆಷಲಿ ನೀವು ಗ್ರೋ ಆಗ್ತಾ. ಸೊ ಆ ಥರ ದಟ್ ಈಗೋ ಬಂದುಬಿಡುತ್ತೆ, ದಟ್ ಇವಾಗಪ್ಪ. ಸೊ ಅದರಿಂದ ದ ನ್ಯೂವರ್ ಆಡಿಯನ್ಸ್ ಆ ಥರ ಇರಲ್ಲ, ಅವ್ರಿಗೆ ಕಲಿಯೋಕ್ಕೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಸೊ ಅವರೇ ಮೇನ್ ಆಡಿಯನ್ಸು. ನ್ಯೂ ಆಡಿಯನ್ಸು ಮೇನ್ಲಿ ಇವಾಗ ಮಿಸ್ ಹೊಡಿತಾ ಇದೆ. ಈಗ ಯಾಕೆ ಮಿಸ್ ಹೊಡಿತಾ ಇದೆ ಅಂತ ಕೇಳೋದಾದರೆ, ವೆರಿ ಇಂಪಾರ್ಟೆಂಟ್ಲಿ ದ ಮೇಜರ್ ಮೋಟರ್ ಸೈಕಲ್ ಲಾಂಚಸ್ಸು ಇವಾಗ ಕಮ್ಮಿ ಆಗ್ತಾ ಇದೆ. ಮೇಜರ್ ಅಂದರೆ ಯಾವುದು ಅಂದರೆ ಮಾಸ್ ಮಾರ್ಕೆಟ್ ಮೋಟರ್ ಸೈಕಲ್ ಲಾಂಚಸ್ಸು. ಸೊ ನಿಮ್ಮದು ಸಿಂಗಲ್ ಸಿಲಿಂಡರ್ ಇಂಜಿನ್ಸ್ ಇದೆ ನೋಡಿ, ಅದು 3.5 lakhsಗಿಂತ ಕಮ್ಮಿ ಇರುವಂಥ ಮೋಟರ್ ಸೈಕಲ್. ಆಬ್ವಿಯಸ್ಲಿ 1 ಲಕ್ಷ ಎಲ್ಲ ನೀವು ನನ್ನ ಪ್ರಕಾರ ಎಲ್ಲ ಯುಟಿಲಿಟೇರಿಯನ್ ಮೋಟರ್ ಸೈಕಲ್ಲು. ಸೊ 1.5 ಮೇಲೆ ಅಂತಲೇ ಅಂದ್ಕೊಳ್ಳಿ, 1.5 lakhs ಎಕ್ಸ್ ಶೋರೂಮಿಂದ ಮೇಲೇ ಅಂದ್ಕೊಳ್ಳಿ. ನಿಮಗೆ ರಿಯಲ್ ನಿಜ ಹೇಳಬೇಕಂದ್ರೆ ಒಂದು ಈ ಎಂಥೂಸಿಯಾಸ್ಟಿಕ್ ಆಗಿ ನೀವು ಮೋಟರ್ ಸೈಕಲ್ನ ಬೈ ಮಾಡೋದು. ಸೊ ಆ ಥರ ಮೋಟರ್ ಸೈಕಲ್ ಲಾಂಚಸ್ ಇವಾಗ ಕಮ್ಮಿ ಆಗಿದೆ. 3.5ಗಿಂತ ಮೇಲ್ಗಡೆ ಮೋಟರ್ ಸೈಕಲ್ ಲಾಂಚಸ್ ಇವಾಗ ಡೆಫಿನೆಟ್ಲಿ ಈ ಇಯರು ಆ್ಯಂಡ್ ನೆಕ್ಸ್ಟ್ ಇಯರ್ ಬರುತ್ತೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದೆ. ದ ಬಿಗ್ ಬೈಕ್ ಸೆಗ್ಮೆಂಟ್ ಇನ್ ಇಂಡಿಯಾ ಫ್ಯೂಚರಲ್ಲಿ ಡೆಫಿನೆಟ್ಲಿ ಗ್ರೋ ಆಗುತ್ತೆ. ಆ್ಯಂಡ್ ಅದರದ್ದು ಆಡಿಯನ್ಸು ತುಂಬ ಡಿಫ್ರೆಂಟ್. ಅದರದ್ದು ಆಡಿಯನ್ಸ್ ಒಂದು ಅಪ್ಪರ್ ಮಿಡಲ್ ಕ್ಲಾಸು ಹಾಗೂ ದ ರಿಚ್ ಕ್ಲಾಸು. ಸೊ ಈ ಆಡಿಯನ್ಸು ಒಂಥರ ಅನ್ಟ್ಯಾಪ್ಡ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಜಾಸ್ತಿ ಕಂಪನೀಸು ಟ್ರೈನೇ ಮಾಡಿಲ್ಲ ಅದನ್ನು, ಬಿಕಾಸ್ ಅದನ್ನು ಆಬ್ವಿಯಸ್ಲಿ ಥಿಂಗ್ ಈಸ್ ಆ ಮಾರ್ಕೆಟಲ್ಲಿ ನಿಮಗೆ ಗೊತ್ತು ಪ್ರೈಸ್ ತುಂಬ ಹೈ ಇದೆ, ಲೈಕ್ 10 ಲಕ್ಷ 10-15 ಲಕ್ಷ ಮೋಟರ್ ಸೈಕಲ್ ಇತ್ತು. ಸೊ ಅದನ್ನು ಜನ ಬೈ ಮಾಡೋ ಇಂಟ್ರೆಸ್ಟ್ ಇಲ್ಲ. ಬಟ್ ಇವಾಗ 10 lakhs ಅಂಡರೇ ಬರುತ್ತೆ, ಆ್ಯಂಡ್ 5 to 10 lakhs ಒಳಗಡೆ ಬರುತ್ತೆ ಮಾರ್ಕೆಟ್ ಬೇಸಿಕಲಿ. ಸೊ ಅದರಿಂದ ಬೇಸಿಕಲಿ ಆ ಆಡಿಯನ್ಸ್ ಅಂತೂ ಡೆಫಿನೆಟ್ಲಿ ಅಟ್ರಾಕ್ಟ್ ಆಗ್ತಾರೆ, ಆ್ಯಂಡ್ ಅಲ್ಲಿ ಅಂತೂ ಡೆಫಿನೆಟ್ಲಿ ಆಡಿಯನ್ಸ್ ಗ್ರೋ ಆಗುತ್ತೆ. ಬಟ್ ಅಗೇನ್ ಅದು ಆಡಿಯನ್ಸ್ ಸಣ್ಣ ಪರ್ಸೆಂಟೇಜು. ಬಟ್ ಎಸ್ ಆಡಿಯನ್ಸ್ಗೆ ಒಂದು ಮೋಟರ್ ಸೈಕಲ್ ಮಾಡ್ತಾರೆ ಈಗ ಫ್ಯೂಚರ್ ಮ್ಯಾನುಫ್ಯಾಕ್ಚರರ್ಸು. ಬಟ್ ದ ಮೇನ್ ಚಂಕ್ ಆಫ್ ಮ್ಯಾನುಫ್ಯಾಕ್ಚರರ್ಸು ಮಾಡಬೇಕಾಗಿದ್ದು ಫಸ್ಟ್ ಮಿಡಲ್ ಕ್ಲಾಸ್ ಅವ್ರಿಗೆ. ಸೊ ಮಿಡಲ್ ಕ್ಲಾಸ್ ಅವ್ರಿಗೆ ಮೇನ್ಲಿ ಬೇಕಾಗಿರೋದು ಇಸ್ ಅಂಡರ್ 3.5 lakhs. ಸೊ ಅಂಡರ್ 3.5 lakhs ಇವಾಗ ನಿಮಗೆ ಮೇಜರ್ ಮೋಟರ್ ಸೈಕಲ್ ಯಾವುದೂ ಇನ್ನೂ ಬರೋಲ್ಲ. ಬಿಕಾಸ್ ಇದರದ್ದು ಪೀಕ್ ನಾನು ನೋಡ್ದಂಗೆ ಬಂದಿದ್ದು ವಾಸ್ ಇನ್ 2023. ಸೊ 2023ಯಲ್ಲಿ ವೆನ್ ದ ಹಂಟರ್ 350, ನಿಜ ಹೇಳ್ತಾ ಇದ್ದೀನಿ, ನಾನು ಒಂದು ಕಾರ್ ಲವರ್. ನಿಜ ಹೇಳ್ಬೇಕಂದ್ರೆ ನನಗೆ ಮೇನ್ಲಿ ನೆಕ್ಸ್ಟು ಕಾರ್ನೇನು ಅಪ್ಗ್ರೇಡ್ ಮಾಡಲಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸೇ ಮೈಂಡಲ್ಲಿ ಇದ್ದಿದ್ದು. ಫಸ್ಟ್ ಕಾರ್ ನಾನು ಆ ಟೈಮಲ್ಲಿ ತೊಗೊಂಡಿದ್ದೆ 2023ಯಲ್ಲಿ. ಆ್ಯಂಡ್ ಎಸ್ಪೆಷಲಿ ಆ ಟೈಮು ನಿಮ್ಗೆ ಗೊತ್ತು, ನಾವು ಒಂದು ಗೂಡ್ ಒಳಗಡೆ ಇದ್ಬಿಟ್ಟಿದ್ವಿ. 2020ಇಂದ ಗೂಡಲ್ಲಿದ್ದು 2022ಗೆ ಆಚೆ ಬಂದ್ವಿ. ಸೊ 2023ಯಲ್ಲಿ ದಟ್ ಎಕ್ಸೈಟ್ಮೆಂಟ್ ಇತ್ತು, ಹೊಸ ಮೋಟರ್ ಸೈಕಲ್ ತೊಗೊಳ್ಳೋಣ ಆ್ಯಂಡ್ ಸಮಥಿಂಗ್ ಏನೋ ಒಂದು ಸ್ಪೆಂಡ್ ಮಾಡೋಣ, ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡೋಣ ಅಂತ. ಸೊ ಅಲ್ಲಿ ಮೋಟರ್ ಸೈಕ್ಲಿಂಗ್ ಆ್ಯಸ್ ಅ ಲೈಫ್ ಸ್ಟೈಲ್, ಆ್ಯಸ್ ಅ ಹಾಬಿ ಅಂತ ಇಂಟ್ರಡ್ಯೂಸ್ ಮಾಡಿದಾಗ, ಆ್ಯಂಡ್ ಆಲ್ಸೋ ದ ಮೇನ್ ಪಾಯಿಂಟ್ ಇಸ್ ನಿಮಗೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಇಂಟ್ರಡ್ಯೂಸ್ ಮಾಡಿದಾಗ ಇನ್ ಫಾರ್ಮ್ ಆಫ್ ದ ಹಂಟರ್ 350, ಆಮೇಲೆ ಸ್ಕ್ರಾಮ್ 411 ಬಂತು, ಆ್ಯಂಡ್ ಎಷ್ಟೊಂದು ಮೋಟರ್ ಸೈಕಲ್ ಬಂತು. ಆ್ಯಂಡ್ 2023ಯಲ್ಲಂತೂ ಪೀಕ್ ಆಗಿಬಿಡ್ತು. ಬಿಕಾಸ್ 2023ಯಲ್ಲಿ ನಿಮಗೆ ರಿಯಲಿ ಬಿಗ್ ಮೋಟರ್ ಸೈಕಲು ಅಟ್ ವೆರಿ ಅಫೋರ್ಡಬಲ್ ಪ್ರೈಸಸ್, ಎಸ್ಪೆಷಲಿ ಹಿಮಾಲಯನ್. ಐನೋ ಇವಾಗ ಪ್ರೈಸ್ ಜಾಸ್ತಿ ಆಗಿದೆ, ಬಟ್ ಹಿಮಾಲಯನ್ 450, KTM 390 ಅಡ್ವೆಂಚರ್ ಎಕ್ಸು, ಸ್ಕ್ರಾಬ್ಲರ್ 400X, ಸ್ಪೀಡ್ 400, ಈ ಥರ ಎಷ್ಟೊಂದು ಮೋಟರ್ ಸೈಕಲ್, ಹಾರ್ಲಿ ಡೇವಿಡ್ಸನ್ X440, ಸಾಕಷ್ಟು ಮೋಟರ್ ಸೈಕಲ್ ಲಾಂಚಸ್ ಆಯಿತು. ಅದಾದಮೇಲೆ 2024ರಲ್ಲೂ ನಿಮಗೆ ಒಳ್ಳೆ ಮೋಟರ್ ಸೈಕಲ್ ಲಾಂಚಸ್ ಆಯಿತು. ದ ಗೊರಿಲ್ಲಾ 450 ಆ್ಯಂಡ್ ಮೆನಿ ಅದರ್ ಗುಡ್ ಮೋಟರ್ ಸೈಕಲು. ಈವನ್ ಲೈಕ್ ಒಳ್ಳೆ ಸ್ಕೂಟರ್ಸು ಲಾಂಚ್ ಆಯಿತು ಆ ಟೈಮಲ್ಲಿ. ಆ್ಯಂಡ್ ಲಾಸ್ಟ್ ಇಯರ್ ನನ್ನ ಪ್ರಕಾರ ಸ್ವಲ್ಪ ಡೌನ್ ಆಯಿತು. ಅಂದರೆ ಬರ್ತಾ ಇಯರ್ ಆನ್ ಇಯರು ನಿಮಗೆ ಮೋಟರ್ ಸೈಕಲ್ ಲಾಂಚಸ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಯಿತು, ಬಟ್ ಸ್ಟಿಲ್ ಡೀಸೆಂಟ್ ಅಮೌಂಟ್ ಇತ್ತು. ಆ್ಯಂಡ್ ಲಾಸ್ಟ್ ಇಯರ್ ನನ್ನ ಪ್ರಕಾರ ಅದು RTX 300 ಒಂದು ಹೈಪ್ ಅಂತೂ ಕ್ರಿಯೇಟ್ ಮಾಡ್ತು, ಆ್ಯಂಡ್ ಜನಕ್ಕೆ ಇಂಟ್ರೆಸ್ಟ್ ಅಂತೂ ಗಮನ ಸೆಳೀತು. ಸೊ ಮೋಟೋ ಕಂಟೆಂಟಲ್ಲಿ ದಟ್ ಇಂಟ್ರೆಸ್ಟ್ ಅಂತೂ ಇತ್ತು, ಆ್ಯಂಡ್ ಅದರಿಂದ ವ್ಯೂವರ್ಶಿಪ್ಪು ಚೆನ್ನಾಗಿ ಗ್ರೋ ಆಯಿತು, ಸ್ವಲ್ಪ ಇತ್ತು. ಬಟ್ ಈ ಇಯರ್ ನೀವು ನೋಡೋದಾದರೆ ಇವಾಗ ನೀವು ಮೇನ್ಲಿ ನೋಡ್ತಾ ಇರೋದು ಮೋಸ್ಟ್ಲಿ ವಿಲ್ ಬಿ ಸೇವಿಂಗ್ ಇಸ್ ದ್ಯಾಟ್ ಆಬ್ವಿಯಸ್ಲಿ ಕೆಲವು ದಟ್ 1 lakh
ಅರೌಂಡ್ ಮೋಟರ್ ಸೈಕಲ್ ಕೆಲವು ಲಾಂಚಸ್ ಇರುತ್ತೆ, ಯುಟಿಲಿಟೇರಿಯನ್ ಪಾಯಿಂಟ್ ಆಫ್ ವ್ಯೂ ಮೋಟರ್ ಸೈಕಲ್ ಲಾಂಚಸ್ ಇರುತ್ತೆ, ಕೆಲವು ಮೋಟರ್ ಸೈಕಲ್ದು ಅಪ್ಡೇಟ್ಸ್ ಇರುತ್ತೆ. ಆ್ಯಂಡ್ ಆಲ್ರೆಡಿ ನಾನು ರೀಸೆಂಟ್ಲಿ ನಾನು ದ ಹಿಮಾಲಯನ್ದು ಮಾನಾ ಬ್ಲ್ಯಾಕ್ ಬಗ್ಗೆ ಡಿಸ್ಕಷನ್ ಮಾಡಿದೆ. ಸೊ ಅದೊಂದು ಅಪ್ಡೇಟ್ ಅಂತ ಅನ್ಕೋಬೋದು, ಆರ್ ಆಕ್ಸೆಸರೈಸ್ಡ್ ವರ್ಷನ್ ಆಫ್ ದಟ್ ವೇರಿಯಂಟು ವಿಚ್ ಈಸ್ ಆಲ್ರೆಡಿ ಲಾಂಚ್ಡು ಅದು ಬರುತ್ತೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಅಪ್ಡೇಟ್ಸ್ ಬರುತ್ತೆ, ಕೆಲವು ಇಶ್ಯೂಸ್ನ ರಿಸಾಲ್ವ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸು ಪ್ರೀವಿಯಸ್ಲಿ ಲಾಂಚ್ ಮಾಡೆಲ್ಸ್ದು. ಸೊ ಇದೇ ಜಾಸ್ತಿ ಇರುತ್ತೆ, ನಿಮಗೆ ಹೊಸದು ಅಂತ ಕಂಪ್ಲೀಟ್ಲಿ ನೀವು ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋವಂಥ ಮೋಟರ್ ಸೈಕಲ್ಸು ಯಾವುದು ಲಾಂಚ್ ಆಗಲ್ಲ. ಆ್ಯಂಡ್ ಮೋಟರ್ ಸೈಕಲ್ ಯಾವುದೋ ಲಾಂಚ್ ಆಗ್ತಾಯಿದೆ ಅಂದರೆ ಅದೂ ಎಲ್ಲ ಬಿಗ್ ಬೈಕ್ಸೇ ಲಾಂಚ್ ಆಗ್ತಿರೋದು. ಈ ಇಯರು ಆ್ಯಂಡ್ ನೆಕ್ಸ್ಟ್ ಇಯರ್ ಫುಲ್ಲಿ ಬಿಗ್ ಬೈಕ್ಸ್ ಆಗಿರೋದ್ರಿಂದ ಮಿಡಲ್ ಕ್ಲಾಸ್ ಪೀಪಲ್, ನಂತರ ಮಿಡಲ್ ಕ್ಲಾಸು ಆರ್ ಸ್ವಲ್ಪ ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಇರ್ತಾರೆ ನೋಡಿ, ಅಂಥವ್ರಿಗೆ ಎಕ್ಸೈಟ್ಮೆಂಟ್ ತುಂಬ ಕಮ್ಮಿ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಬಟ್ ಎಸ್ ಪ್ರಾಪರ್ ಅಪ್ಪರ್ ಮಿಡಲ್ ಕ್ಲಾಸು ಮತ್ತು ರಿಚ್ ಕ್ಲಾಸ್ಗೆ ಡೆಫಿನೆಟ್ಲಿ ಇಟ್ಸ್ ಅ ಗ್ರೇಟ್ ಇಯರ್ ಆಗುತ್ತೆ. ಅವ್ರಿಗೆ ಒಳ್ಳೊಳ್ಳೆ ಮೋಟರ್ ಸೈಕಲ್ ಲಾಂಚಸ್ ಇದೆ. ಅವ್ರು ಹೇಳ್ತಾ ಇದ್ರು ಏನು ಗುರು ಎಲ್ಲ ಸಿಂಗಲ್ ಸಿಲಿಂಡರ್ ಬರ್ತಾ ಇದೆ ಅಂತ, ಇವಾಗ ಟ್ವಿನ್ ಸಿಲಿಂಡರ್ ಬರುತ್ತೆ, ಅವ್ರಿಗೆ ಒಳ್ಳೆ ಇಯರ್ ಆಗುತ್ತೆ ಈ ಇಯರು ನೆಕ್ಸ್ಟ್ ಇಯರ್. ಬಟ್ ಅನ್ಫಾರ್ಚುನೇಟ್ಲಿ ಅವ್ರದ್ದು ಪರ್ಸೆಂಟೇಜ್ ಕಮ್ಮಿ, ಸೊ ಆಡಿಯನ್ಸ್ ಕಮ್ಮಿ ಇರ್ತಾರೆ ಆ್ಯಂಡ್ ಅವ್ರಿಗೆ ನಾಲೆಜು ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಬೇಸಿಕಲಿ. ಸೊ ಅದರಿಂದ ಅವರು ಅಷ್ಟೊಂದು ನೋಡೋಲ್ಲ ಕಂಟೆಂಟ್ನ, ಓಕೆನಾ. ಸೊ ಇದರಿಂದ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ ದ ಮೋಟರ್ ಸೈಕಲ್ ಕಂಟೆಂಟಲ್ಲಿ ಡಿಕ್ಲೈನ್ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಏನು ಅಂದರೆ ಮೋಟರ್ ಸೈಕಲ್ ಲಾಂಚಸ್ಸೇ ಇಲ್ಲದೆ ಇರೋದ್ರಿಂದ ಅನ್ಫಾರ್ಚುನೇಟ್ಲಿ ಮೋಟರ್ ಸೈಕಲ್ ಕಂಟೆಂಟ್ ಕಮ್ಮಿ ಆಗುತ್ತೆ. ಈ ಮೋಟರ್ ಸೈಕಲ್ ಲಾಂಚಸ್ನ ಕವರ್ ಮಾಡೋದು ತುಂಬ ಈಸಿ ಇದೆ. ನೀವು ಆ ಪ್ಲೇಸಲ್ಲಿ ಇರಬೇಕು, ಫಸ್ಟ್ ರಿಪೋರ್ಟ್ ಮಾಡಬೇಕಷ್ಟೇ ಅದ್ರ ಬಗ್ಗೆ ಏನಿದೆ ಅದಿದೆ. ಸೊ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಅದು ವೆರಿ ಈಸಿ ಟು ಕ್ರಿಯೇಟ್ ಕಂಟೆಂಟ್ ಆಲ್ಸೋ. ನಿಮಗೆ ಜಸ್ಟ್ ಆಕ್ಸೆಸ್ ಇರಬೇಕಷ್ಟೇ, ಅವಾಗ ಈಸಿಲಿ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಜನದಲ್ಲೂ ಎಕ್ಸೈಟ್ಮೆಂಟ್ ಆಗುತ್ತೆ. ಅದ್ರ ಮೇಲೆ ಡಿಸ್ಕಷನ್ಸ್ ಮಾಡ್ತೀರಾ, ಕಂಪ್ಯಾರಿಸನ್ ವೀಡಿಯೋಸ್ ಮಾಡ್ತೀರಾ ಒಂದೊಂದು ಮೋಟರ್ ಸೈಕಲ್ ಇನ್ನೊಂದು ಮೋಟರ್ ಸೈಕಲ್ ಜೊತೆಗೆ. ಸೊ ಆವಾಗ ಕಂಟೆಂಟ್ ಜಾಸ್ತಿ ಆಗುತ್ತೆ, ಆವಾಗ ದಟ್ ಎಂಥೂಸಿಯಾಸಮ್ ಜಾಸ್ತಿ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ದಟ್ ನ್ಯೂವರ್ ಆಡಿಯನ್ಸ್, ನಾನು ಹೇಳಿದೆ ನೋಡಿ, ದ ನ್ಯೂವರ್ ಆಡಿಯನ್ಸ್ ಅಂದರೆ ಅವರು ಬೈ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದಾರೆ, ಅವ್ರು ಅಟ್ಲೀಸ್ಟ್ ಅವರು ಆಸ್ಪಿರೇಷನಲ್ ಆಗಿದ್ದಾರೆ, ಓಕೆ ಬೈ ಮಾಡಬಹುದು ಫ್ಯೂಚರಲ್ಲಿ ಅಂತ. ಇವಾಗ ಬರ್ತಾರೋ ಟ್ವಿನ್ ಸಿಲಿಂಡರ್ ಇಂಜಿನ್ನು ಎಸ್ ಅದ್ರ ಬಗ್ಗೆ ನೋಡೋದೇ ಇಲ್ಲ ಅಂತಲ್ಲ, ಬಟ್ ಅಗೇನ್ ಅಷ್ಟೊಂದು ಆಸ್ಪಿರೇಷನಲ್ ಆಗಿರಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಬೈ ಮಾಡೋ ಯೋಚನೆನೂ ಇರಲ್ಲ ಎಲ್ಲರಿಗೂ. ಸೊ ಅದರಿಂದ ದ ಕಂಟೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಇರಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇವಾಗ ನೀವು ನೋಡ್ಬೋದು ಬರೋ ಮೋಟರ್ ಸೈಕಲ್ನೆಲ್ಲ ಕಂಪೇರ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಸೊ ಅದು ಏನಕ್ಕೆ ಆ ಥರ ನೋಡ್ತಾ ಇದ್ದೀರಾ ಅಂದರೆ, ಆ್ಯಂಡ್ ಅದು ಒಂಥರ ಸ್ಟುಪಿಡಾಗೂ ಅನ್ಸುತ್ತೆ ಒಂದೊಂದ್ಸಲಿ. ಓಕೆ ಇದನ್ನ ಏನು ಗುರು ಕಂಪೇರ್ ಮಾಡ್ತಾ ಇದೆಯಾ, ಇದು ನಂಗೆ ಗೊತ್ತಿದೆ ಆಲ್ರೆಡಿ, ಇದು ತಿರ್ಗಾ ಅದನ್ನೇ ಏನು ತೋರಿಸ್ತೀಯ ಅಂತಲೂ ಹೇಳ್ಬಿಡ್ಬೋದು ನೀವು. ಸೊ ಆ ಥರ ಕಂಪ್ಯಾರಿಸನ್ ನಡೀತಾ ಇದೆ ಇವಾಗ, ಬಿಕಾಸ್ ಕಂಟೆಂಟೇ ಇಲ್ಲ ನಿಮಗೆ. ಮೇನ್ ಕಂಟೆಂಟ್ ನಾವು ಏನು ಮಾಡ್ತಾ ಇದ್ದೀವಿ, ಮೋಟರ್ ಸೈಕಲ್ ಲಾಂಚಸ್ ಮೇಲೆ ಕಂಟೆಂಟ್ ಮಾಡ್ತಾ ಇದ್ದು. ಸೊ ಅನ್ಫಾರ್ಚುನೇಟ್ಲಿ ಅದು ಇಲ್ಲದೆ ಇರೋದ್ರಿಂದ ದ ವ್ಯೂವರ್ಶಿಪ್ಪು ಕಮ್ಮಿ ಆಗಿದೆ. ಸೊ ದಟ್ ಈಸ್ ವೆರಿ ನ್ಯಾಚುರಲ್. ಸೊ ದ್ಯಾಟ್ ಈಸ್ ದ ರೀಸನ್ನು ಓವರಾಲು ಮೋಟರ್ ಸೈಕಲ್ ಕಂಟೆಂಟ್ ಇವಾಗ ಡಿಕ್ಲೈನ್ ಆಗಿದೆ. ಸೊ ಈ ಥರ ಟೈಮಲ್ಲಿ ಕೆಲವು ಸೊಲ್ಯೂಷನ್ಸ್ ಕೊಟ್ಬಿಡೋಣ ನನ್ನ ಕಡೆಯಿಂದ. ಹಾಗೆ ನಾನು ಏನು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಜಸ್ಟ್ 130 ಸಬ್ಸ್ಕ್ರೈಬರ್ಸ್ ಇರೋದು. ಬಟ್ ಸ್ಟಿಲ್ ಓಕೆ, ನನಗೆ ಏನೋ ಜ್ಞಾನ ಪಡೆದಿದ್ದೀನಿ ಅಂತ ದೊಡ್ಡ ಜ್ಞಾನಿ ಥರ ಮಾತಾಡ್ತಾ ಇದ್ದೀನಿ ಅಂತಾನೆ ಅಂದ್ಕೊಳ್ಳಿ. ಬಟ್ ಸ್ಟಿಲ್ ನನ್ನ ಒಪಿನಿಯನ್ ಕೊಟ್ಬಿಡ್ತೀನಿ. ಏನು ಮಾಡೋದು, ಇಂಟರ್ನೆಟ್ ಫ್ರೀ ಇದೆ, ನನ್ನ ಒಪಿನಿಯನು ಫ್ರೀಯಾಗಿ ನೀವು ತೊಗೊಳ್ಳಿ ನೀವು. ಸೊ ಬೇಸಿಕಲಿ ಫಸ್ಟ್ ಒಪಿನಿಯನು ಮೋಟೋ ಬ್ಲಾಗಿಂಗ್ ಬಗ್ಗೆ ಮಾತಾಡೋದಾದರೆ, ಮೋಟೋ ಬ್ಲಾಗಿಂಗ್ ಆಸ್ ಐ ಟೋಲ್ಡ್ ಯು, ನೀವು ಈ ಲದ್ದಾಖ್ ಹೋಗ್ಬಿಡ್ತೀರಾ, ಅಲ್ಲಿ ಹೋಗ್ತೀರಾ ಅಂದರೆ ಅಷ್ಟೊಂದೆಲ್ಲ ಖರ್ಚು ಮಾಡಿ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಓಡುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಕಂಟೆಂಟ್ ಆಗಿಬಿಟ್ಟಿದೆ ಅದ್ರ ಮೇಲೆ. ಸೊ ಇವಾಗ ಏನು ಜನ ನೋಡ್ತಾ ಇರೋದಂದರೆ ಸ್ಟೋರಿ ಟೆಲ್ಲಿಂಗ್ ಮೇಲೆ ತುಂಬ ಜನ ಫೋಕಸ್ ಮಾಡಿದ್ದಾರೆ. ಸೊ ಸ್ಟೋರಿ ಟೆಲ್ಲಿಂಗ್ ಮೋಟೋ ಬ್ಲಾಗಿಂಗಲ್ಲಿ, ಓಕೆನಾ. ಆ್ಯಂಡ್ ಆಲ್ಸೋ ನನ್ನ ಪ್ರಕಾರ ಇವಾಗ ಏನು ಅಂದರೆ AI ಎಲ್ಲ ಬಂದುಬಿಟ್ಟಿದೆ, ಓಕೆನಾ. ಎಡಿಟಿಂಗ್ ಎಕ್ಸ್ಪೆಕ್ಟೇಷನ್ ಇದೆ ನೋಡಿ ಒಂದು ಮೋಟೋ ಕಂಟೆಂಟ್ ಕ್ರಿಯೇಟರಿಂದ ತುಂಬ ಜಾಸ್ತಿ ಇದೆ. ನೀವು ಕ್ಯಾರಿಸ್ಮ್ಯಾಟಿಕ್ ಆ್ಯಂಡ್ ಆಲ್ ದಿಸ್ ಥಿಂಗ್ ಇಲ್ಲ ಅಂದರೆ, ನೀವು ಕ್ಯಾರಿಸ್ಮ್ಯಾಟಿಕ್ ಕ್ಯಾರೆಕ್ಟರ್ ಇದ್ದೀರಾ ಅಂದರೆ ನೀವು ಏನೇ ಮಾಡಿದ್ರು ಹೆಂಗೋ ಓಡ್ಬಿಡ್ತೀರಾ ನೀವು. ಬಟ್ ನೀವು ಆ ಥರ ಇಲ್ಲ ಅಂದರೆ ಜಸ್ಟ್ ಬೇಸ್ಡ್ ಆನ್ ದ ಕಂಟೆಂಟ್, ಅಂದರೆ ದ ವಿಡಿಯೋಗ್ರಫಿಯಿಂದ ನೀವು ಲೈಕ್ ಇಂಪ್ರೆಸ್ ಮಾಡಬೇಕಂತ ಇದ್ದೀರಾ ಅಂದರೆ ಆಡಿಯನ್ಸ್ನ, ಐ ಥಿಂಕ್ ನೀವು ಫಸ್ಟ್ ಆಫ್ ಆಲು ನನ್ನ ಪ್ರಕಾರ ಒಂದು ತರೀಕಾ ಇರೋದು ಈಸ್ ದ್ಯಾಟ್ ನೀವು ಹೈ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪ್ರಕಾರ ನಾನು ಅದನ್ನ ಸಜೆಸ್ಟ್ ಮಾಡಲ್ಲ, ಬಿಕಾಸ್ ಆಸ್ ನಿಮಗೆ ಗೊತ್ತು, ನೀವು ಹೈ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಂದೇ ಬರ್ತಾರಂತ ಹೇಳೋಕ್ಕಾಗಲ್ಲ. ನೀವು ಒಳ್ಳೆ ಮಿರರ್ಲೆಸ್ ಕ್ಯಾಮ್ರಾ ತೊಗೋಬೋದು, ಒಳ್ಳೆ ನೀವು ಎಲ್ಲ ಥರ ಆ್ಯಕ್ಷನ್ ಕ್ಯಾಮ್ರಾಸ್ ತೊಗೋಬೋದು ಅಕ್ಕಪಕ್ಕ ಎಲ್ಲ, ಆ್ಯಂಡ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಸ್ಟೋರಿ ಇಷ್ಟನೇ ಆಗಿಲ್ಲ ಅಂದರೆ ಅಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿನೂ ಇಷ್ಟ ಆಗಲ್ಲ. ಬಟ್ ಎಸ್, ತುಂಬ ಜನ ಇವಾಗ ಹೈ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಲೈಕ್ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾಸು, ND ಫಿಲ್ಟರ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ತೊಗೊಂಡು. ND ಫಿಲ್ಟರ್ಸ್ ಏನು ಕೆಟ್ಟದಲ್ಲ, ನಾನು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಬೇಕು ND ಫಿಲ್ಟರ್ಸ್ ಮೇಲೆ, ಬಟ್ ಹೇಳ್ತಾ ಇರೋದು. ಸೊ ಆ ಥರ ಮಾಡ್ತಾಯಿದ್ದಾರೆ ಜನ. ಸೊ ಅದನ್ನು ನೀವು ಮಾಡ್ಬೋದು. ಬಟ್ ನಾನು ನಿಮ್ಮ ದುಡ್ಡು ಪಾಕೆಟ್ನ ಹಿಟ್ಟಾಗದೇ ಇರೋ ಥರ ನಾನು ಸಜೆಷನ್ ಕೊಡ್ತೀನಿ. ಅದು ಮಾಡಿದ್ರೆ ಆಬ್ವಿಯಸ್ಲಿ ದುಡ್ಡು ಖರ್ಚಾಗುತ್ತೆ. ಬಟ್ ಎಸ್, ದೆರ್ ಈಸ್ ಅ ಚಾನ್ಸು, ಆ ರಿಸ್ಕ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಬಟ್ ನನ್ನ ಪ್ರಕಾರ ಅದು ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಸ್ಟೋರಿ ಟೆಲ್ಲಿಂಗು. ನೀವು ಅದಾದ ಲೊಕೇಶನ್ಗೆ ಹೋದರೆ ನೀವು ಯಾವ ಥರ ನೀವು ಫಸ್ಟ್ ಆಫ್ ಆಲ್ ಸ್ಟೋರಿ ಟೆಲ್ಲಿಂಗ್ ಮಾಡ್ತೀರಾ, ಆಮೇಲೆ ಯಾವ ಥರ ಎಡಿಟಿಂಗ್ ಮಾಡ್ತೀರಾ. ಎಡಿಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ನಾರ್ಮಲ್ ಜಸ್ಟ್ ನಾನೀಗ ಪೋಸ್ಟ್ ಮಾಡಿಬಿಡ್ತೀನಿ ನೋಡಿ. ನಾನು ಬೇಸಿಕಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಮೋಟೋ ಬ್ಲಾಗಿಂಗ್ ಜೊತೆಗೆ ನಂದೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ನಾನು ಮೋಟೋ ಬ್ಲಾಗಿಂಗ್ ಜೊತೆಗೇ ನಾನು ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ
ಮಾಡ್ತಾ ಇದ್ದೀನಿ. ಆ ಥರ ನೀವು ಮಾಡ್ಬೋದು. ನನ್ನ ಮೆಥಡ್ನೂ ನೀವು ಕಾಪಿ ಪೇಸ್ಟ್ ಮಾಡ್ಬೋದು, ಅದಕ್ಕೇನು ದೊಡ್ಡ ವಿಚಾರ ಅಲ್ಲ. ಬಟ್ ಹೇಳ್ತಾ ಇರೋದು ಆ ಥರನೂ ಮಾಡ್ಬೋದು. ಬಟ್ ಪ್ರಾಪರ್ ಲೈಕ್ ಮೊದಲು ಯಾವ ಥರ ಮೋಟರ್ ಸೈಕಲ್ ಕಂಟೆಂಟ್ ಅವ್ರು ಮೋಟೋ ವ್ಲಾಗಿಂಗ್ನ ಜನ ನೋಡ್ತಾಯಿದ್ರು, ಆ ಥರ ನೋಡಬೇಕು ಅಂದರೆ ನಿಮಗೆ ಎಡಿಟಿಂಗ್ ಇದೆ ಅಲ್ವಾ, ಸಕ್ಕತ್ತಾಗಿ ಮಾಡಬೇಕು. ಮ್ಯೂಸಿಕ್ಕೂ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ರನ್ ಮಾಡಬೇಕು. ನನಗೂ ಗೊತ್ತಿಲ್ಲ, ಐ ಥಿಂಕ್ ಕೆಲವು ಕಾಪಿರೈಟ್ ಇಲ್ಲದಿರೋ ಮ್ಯೂಸಿಕ್ ಕೆಲವು ಪ್ರೊವೈಡ್ ಮಾಡ್ತಾರೆ ಕೆಲವು ಕಂಪನೀಸು. ಸ್ವಲ್ಪ ಪೇಮೆಂಟ್ ಮಾಡಬೇಕಾಗುತ್ತೆ. ನಾನು ನೋಡ್ತೀನಿ ಫ್ಯೂಚರಲ್ಲಿ. ನಾನು ಆ ಥರ ಲೈಕ್ ನನಗೆ ಆ ಥರ ಕಂಟೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಜನರಲಿ ಈ ಥರ ಸುಮ್ಮನೆ ಸ್ವಲ್ಪ ಬಾಯಿ ಬಡ್ಕೊಂಡು ಮಾತಾಡೋಕ್ಕೆ ನಂಗೆ ತುಂಬ ಇಷ್ಟ ಇರೋದು. ಓಕೆ, ಏನೋ ದಿಸ್ ಈಸ್ ಸಮಥಿಂಗ್ ನ್ಯೂ. ಏನೋ ಹೊಸದಾಗಿ ಪೊಲೀಸರು ಸಮ್ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದಾರೆ. ವೆರಿ ನೈಸ್. ಆ್ಯಕ್ಚುಲಿ ನನ್ನ ಪ್ರಕಾರ ಇದು ಮಾಡಬೇಕು, ಯಾರು ರೂಲ್ಸೇ ಫಾಲೋ ಮಾಡೋಲ್ಲ. ಆ್ಯಂಡ್ ಇದಕ್ಕೆ ಬರ್ತೀನಿ ಈ ಪಾಯಿಂಟ್ಗೆ, ರಿಗಾರ್ಡಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇದು ಒಂದು ಟೈಪ್ ಆಫ್ ಕಂಟೆಂಟ್ ಆಗ್ಬೋದು, ಅದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಮೋಟೋ ವ್ಲಾಗಿಂಗ್ ಕಂಪ್ಲೀಟ್ ಮಾಡೋಣ. ಸೊ ಮೋಟೋ ವ್ಲಾಗಿಂಗ್ ಈ ಥರ ನೀವು ದ ಕ್ವಾಲಿಟಿ ಆಫ್ ದ ವೀಡಿಯೋಗ್ರಫಿ ಕಂಟೆಂಟ್ ಇಂಪ್ರೂವ್ ಮಾಡೋಕ್ಕೆ ನೀವು ಒಂದು ಡಿವೈಸಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಬೆಟರ್ ಡಿವೈಸಸ್ ಇನ್ವೆಸ್ಟ್ ಮಾಡಿ ಅದರಲ್ಲಿ ಕಂಟೆಂಟ್ ಚೆನ್ನಾಗಿ ಬರೋ ಥರ ನೋಡ್ಬೋದು. ಬಟ್ ನನ್ನ ಪ್ರಕಾರ ಅದಕ್ಕಿಂತ ಇಂಪಾರ್ಟೆಂಟ್ ನೀವು AI ಯೂಸ್ ಮಾಡಿ, ಮ್ಯೂಸಿಕ್ ಬೆಟರ್ ಕೊಡೋ ಥರ ನೋಡಿ, ಒಂದು ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಎಡಿಟಿಂಗ್ ಇದೆ ನೋಡಿ, ಎಡಿಟಿಂಗ್ ಮೇಲೆ ತುಂಬ ಎಂಫೋಸಿಸ್ ಕೊಡಿ. ಸೊ ಅದು ಸ್ಕಿಲ್ಸ್ನ ಇಂಪ್ರೂವ್ ಮಾಡಿ, ಆವಾಗ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ. ಓಕೆ, ನಮ್ಮ ಥರನೇ ಆ್ಯಕ್ಷನ್ ಕ್ಯಾಮ್ರಾ ಹಾಕ್ಕೊಂಡವರು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ದರ್ ಇಸ್ ಅ ಗುಡ್ ಆ್ಯಕ್ಚುಲಿ ಈ ಥರ ಸ್ಟ್ರಾಟಜಿ ಟ್ರೈ ಮಾಡಿರೋದು ನಾನು ನೋಡಿದ್ದೀನಿ. ಆ್ಯಕ್ಷನ್ ಕ್ಯಾಮ್ರಾ ಹಾಕ್ಬಿಟ್ಟು ಲೈಕ್ ನೋಡೋದು, ಬೇಸಿಕಲಿ ಯಾರ್ಯಾರು ರೂಲ್ಸ್ ಫಾಲೋ ಮಾಡ್ತಾಯಿದ್ದಾರೆ, ಬ್ರೇಕ್ ಮಾಡ್ತಾಯಿದ್ದಾರೆ ಅಂತ. ಗುಡ್ ಸ್ಟ್ರಾಟಜಿ ನನ್ನ ಪ್ರಕಾರ ಇದು. ಎನಿವೆ, ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಇನ್ನೊಂದು ಕಂಟೆಂಟ್ ಕ್ರಿಯೇಷನ್ ಯಾವುದು ಅಂತ ಕೇಳೋದಾದರೆ, ಇವಾಗ ಮೋಟರ್ ಸೈಕಲ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಜನ. ಓಕೆನಾ, ನೀವು ನೀವು ಮೋಟರ್ ಸೈಕಲ್ ಯಾವ್ದು ತೊಗೋಬೇಕು ಕಂಪ್ಯಾರಿಸನ್ ವೀಡಿಯೋಸು ಮಾಡಬೇಡಿ ಅಂತೆಲ್ಲ, ನಾನು ಮಾಡ್ತೀನಿ ಡೆಫಿನೆಟ್ಲಿ ಕೆಲವು ಕಂಪ್ಯಾರಿಸನ್ ವೀಡಿಯೋಸು. ಬಟ್ ಆಲ್ಸೋ ಜನರಿಗೆ ಮೋಟರ್ ಸೈಕಲ್ನ ಮೇಂಟೈನ್ ಹೆಂಗೆ ಮಾಡೋದು, ಯೂಸ್ ಹೆಂಗೆ ಮಾಡೋದು, ಈ ಕೆಲವು ಆಸ್ಪೆಕ್ಟ್ಸ್ ಆಫ್ ದ ಮೋಟರ್ ಸೈಕಲ್ಸು ಅದೆಲ್ಲ ಕನ್ಫ್ಯೂಷನ್ ಇದೆ. ಸೊ ಇದ್ರ ರಿಗಾರ್ಡಿಂಗೂ ಇನ್ಫಾರ್ಮೇಷನ್ ಕೊಡೋದು ತುಂಬ ಇಂಪಾರ್ಟೆಂಟು. ಸೊ ಆ ಥರ ಕೆಲವರು ಕೊಡ್ತಾ ಇದ್ದಾರೆ ಚೆನ್ನಾಗಿ ಇನ್ಫಾರ್ಮೇಷನು. ಸೊ ಅವ್ರದ್ದು ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ರೀಸೆಂಟ್ಲಿ ಯಾರು ಈ ಥರ ಲೈಕ್ ದ ಸೆಕೆಂಡ್ ಟ್ರೆಂಡ್ ನಾನು ನೋಡ್ತಾ ಇರೋದು ಮೋಟರ್ ಸೈಕಲಲ್ಲಿ, ಪೀಪಲ್ ಹೂ ಆರ್ ಇನ್ಫಾರ್ಮಿಂಗ್ ಹೌ ಟು ಯೂಸ್ ಯುವರ್ ಮೋಟರ್ ಸೈಕಲು, ಹೌ ಟು ಲೈಕ್ ಮ್ಯಾಕ್ಸಿಮೈಸ್ ಯುವರ್ ಮೋಟರ್ ಸೈಕಲು, ಹೌ ಟು ಮೇಂಟೈನ್ ವೆಲ್ ಮೋಟರ್ ಸೈಕಲು. ಅವ್ರದ್ದು ಕಂಟೆಂಟ್ ಚೆನ್ನಾಗಿ ಕೊಡ್ತಾ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ನ್ಯಾಚುರಲ್. ಬಿಕಾಸ್ ಈಗ ಇನ್ನೇ ಆಲ್ರೆಡಿ ಒಂದು ಮೋಟರ್ ಸೈಕಲ್ ಏನು ಅಗೇನ್ ಆ್ಯಂಡ್ ಅಗೇನ್ ಅಂಡರ್ವೇರ್ ಥರ ಚೇಂಜ್ ಮಾಡ್ತಾ ಇರೋಕ್ಕಾಗಲ್ಲ. ಲೈಕ್ ಒಂದೊಂದು ವರ್ಷಕ್ಕೆ ಒಂದೊಂದು ಮೋಟರ್ ಸೈಕಲ್ ಎಲ್ಲರೂ ತೊಗೊಳ್ಳಲ್ಲ. ಒಂದು ಸಲ ತೊಗೊಂಡ್ರೆ ಇಟ್ ಈಸ್ ಆಲ್ಮೋಸ್ಟ್ ಫಾರ್ ಅ ಲೈಫ್ ಟೈಮ್ ಅಂತಲೇ ಎಷ್ಟೊಂದು ಜನ ತೊಗೋತಾ ಇರೋದು. ಅಟ್ಲೀಸ್ಟ್ ನೀವು 3 to 4 years ಅಂತೂ ನೀವು ಒಂದೇ ಮೋಟರ್ ಸೈಕಲ್ ಇಟ್ಕೊಂಡಿರ್ತೀರ. ಸೊ ಅಗೇನ್ ಆ್ಯಂಡ್ ಅಗೇನ್ ಚೇಂಜ್ ಆಗಲ್ಲ. ಸೊ 2023 ದ ಮೇಜರ್ ಮೋಟರ್ ಸೈಕಲ್ ಲಾಂಚಸ್ ಆಗಿತ್ತು. ಸೊ ಅದಾದಮೇಲೆ ಐ ಥಿಂಕ್ ಯಾವುದು ಮೇಜರ್ ಆಗಿಲ್ಲ. ಸೊ ಇವಾಗ ಅದನ್ನೇ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಹೆಂಗೆ ಬೆಟರ್ ಮಾಡೋದು, ಕಸ್ಟಮೈಸ್ ಹೆಂಗೆ ಬೆಟರ್ ಮಾಡೋದು, ಅದಕ್ಕೆ ಬೆಟರ್ ಲಗೇಜ್ ಸೆಟಪ್ ಯಾವುದು, ಲೈಕ್ ರೈಡಿಂಗ್ ಗೇರ್ಸ್ ಅದಕ್ಕೆ ಯಾವುದಕ್ಕೆ ತೊಗೊಳ್ಳಿ. ಅದು ರೈಡಿಂಗ್ ಗೇರ್ಸು ಆಲ್ರೆಡಿ ಎಲ್ಲ ತೊಗೊಂಡಿರ್ತಾರೆ ಜನ. ಸೊ ಅದನ್ನು ರೈಡಿಂಗ್ ಗೇರ್ಸ್ನ ಮೇಂಟೈನ್ ಹೆಂಗೆ ಮಾಡೋದು. ಸೊ ಬೇಸಿಕಲಿ ದ ಮೇಂಟೆನೆನ್ಸ್ ಪಾರ್ಟ್ ಮೇಲೆ ಯಾರ್ಯಾರು ಲೈಕ್ ಟಾಪಿಕ್ಸ್ ಡಿಸ್ಕಷನ್ ಮಾಡ್ತಾಯಿದ್ದಾರೆ ಅವ್ರದ್ದು ಕಂಟೆಂಟ್ ಚೆನ್ನಾಗಿ ಓಡ್ತಾ ಇದೆ. ಸೊ ಅದು ಒಂದು ಒಳ್ಳೆ ಟಾಪಿಕ್ ಆಫ್ ಡಿಸ್ಕಷನ್ ಇರುತ್ತೆ. ಮೂರನೇದು ನನ್ನ ಪ್ರಕಾರ ಐ ಥಿಂಕ್ ನಾನು ಸ್ವಲ್ಪ ಟ್ರೈಔಟ್ ಮಾಡಿದ್ದೀನಿ ರೀಸೆಂಟ್ಲಿ. ನೀವು ನೋಡ್ಬೋದು, ನಾನೊಂದು ಶಾರ್ಟ್ ವೀಡಿಯೋ ಮಾಡಿದ್ದೆ ರಿಗಾರ್ಡಿಂಗ್ ದ ಫುಟ್ಪಾತ್ಸು. ಸೊ ಇವಾಗ ಐ ಥಿಂಕ್ ಟೈಮ್ ಬಂದುಬಿಟ್ಟಿದೆ. ಎಸ್ಪೆಷಲಿ ನಾನು ಇಲ್ಲಿ ಆ್ಯಕ್ಟಿವಿಸಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆ್ಯಕ್ಟಿವಿಸಮು. ನಿಮಗೆ ಗೊತ್ತು, ಲೈಕ್ ರೀಸೆಂಟ್ಲಿ ಇಬ್ಬರು ರೋಡಲ್ಲಿ ಗುಂಡಿ ಒಳಗಡೆ ಬಿದ್ದೋಗಿದ್ದಾರೆ. ಇದು ವೆರಿ ಅನ್ಫಾರ್ಚುನೇಟು, ನಿಜ ಹೇಳ್ತಾ ಇದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಆಗ್ತಾಯಿದೆ. ಬಟ್ ಇದನ್ನು ಹೆಂಗೆ ನಾವು ತಡಿಬೋದು ಅಂತ ಕೇಳೋದಾದರೆ, ಆ್ಯಕ್ಟಿವಿಸಮು ಎಸ್, ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಸಮು ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ಟು ಬಿ ವೆರಿ ಆನೆಸ್ಟು ನನಗೆ ಅದು ಅಷ್ಟು ಎಫೆಕ್ಟಿವ್ ಅಂತ ಅನಿಸಲ್ಲ. ಸ್ವಲ್ಪ ಎಫೆಕ್ಟಿವ್ ಇದೆ, ಇಲ್ಲವೇ ಇಲ್ಲ ಅಂತಲ್ಲ, ಬಟ್ ಅಷ್ಟು ಎಫೆಕ್ಟಿವ್ ಇಲ್ಲ. ಆ್ಯಕ್ಚುಲಿ ಹೌ ಎಫೆಕ್ಟಿವ್ ಆಗುತ್ತೆ ಅಂತ ಕೇಳೋದಾದರೆ ನನ್ನ ಪ್ರಕಾರ, ನೀವು ಅಂದರೆ ನಿಮ್ಮ ಮನೆ ಅಕ್ಕಪಕ್ಕ ನೀವು ನೋಡಿ, ರೋಡ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ನೋಡಿ, ಅವ್ರ ಗಾರ್ಬೇಜ್ ಇದೆಯಾ ಇದೆಲ್ಲ ನೋಡಬೇಕಾಗುತ್ತೆ. ಇದೆಲ್ಲ ನೋಡಿಬಿಟ್ಟು ನೀವು ನಿಮ್ಮ ಅಕ್ಕಪಕ್ಕದವ್ರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ ದ್ಯಾಟ್ ಇದು ಒಂದು ಇಶ್ಯೂ ಅಂತ ಕನ್ವಿನ್ಸ್ ಮಾಡಿ ನೀವು ಪ್ರೊಟೆಸ್ಟ್ ಅಂತ ಸಿಂಪಲ್ಲಾಗಿ ಜಸ್ಟ್ ಅವೇರ್ನೆಸ್ ಸ್ಪ್ರೆಡ್ ಮಾಡಿ, ಈ ಥರ ಇದೆ ನನಗೆ ರೋಡ್ಸ್ ಬಿಲ್ಡ್ ಮಾಡಿ ಅಂತ ಒಂದು ಜಸ್ಟ್ ಪ್ಲೇ ಕಾರ್ಡ್ ಇಟ್ಕೊಂಡು ನೀವು ಹೇಳಿದ್ರೆ ಸಾಕು. ಬಟ್ ಇದರಲ್ಲಿ ಒಬ್ಬ ಯೂಟ್ಯೂಬಲ್ಲಿ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಬಿಕಾಸ್ ಅವ್ರೇನು ಹೇಳ್ತಾರೆ, ಗುರು ಅಲ್ಲಿ ಅಕ್ಕಪಕ್ಕದಲ್ಲಿಗೆ ಪ್ರಾಬ್ಲಮ್ ಇಲ್ಲ, ನೀನೇನು ಗುರು ಬಂದುಬಿಟ್ಟು ಹೇಳ್ತಿದ್ದೆ. ಸೊ ನಿಮ್ಮ ಮನೆ ಅಕ್ಕಪಕ್ಕನೇ ಪ್ರಾಬ್ಲಮ್ ಇದೆ ಅಂದರೆ ಅವಾಗ ನೀವು ನಿಮ್ಮ ಜನರನ್ನ ಗೂಡಿಸಿ ನೀವು ಅದ್ರ ಬಗ್ಗೆ ಹೇಳಿದ್ರೆ, ಮೇ ಬಿ ಮೀಡಿಯಾ ಬೇಸಿಕಲಿ TV ಮೀಡಿಯಾ ನೋಡ್ಬೋದು. ಸೊ ಅವರು ಇಗ್ನೋರ್ ಮಾಡೋದು, ಸೋಷಿಯಲ್ ಮೀಡಿಯಾ ಅವ್ರದ್ದು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಅವರು ನಿಮ್ಮದು ಅಟೆನ್ಷನ್ ಸಿಗುತ್ತೆ, ಅವರು ನಿಮ್ಮ ಕಂಟೆಂಟ್ ಮಾಡ್ಬೋದು. ಸೊ ಅದರಿಂದ ನಿಮ್ಮದು ಪ್ರಾಬ್ಲಮ್ಸ್ನ ರಿಸಾಲ್ವ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ರಿಯಲ್ ಆ್ಯಕ್ಟಿವಿಸಮು. ನೀವು ಬರೀ ಒಬ್ಬರೇ ಕೂತ್ಕೊಂಡು ಮಾಡಿದ್ರೆ ಪ್ರಯೋಜನ ಇಲ್ಲ. ಓಕೆನಾ? ಆ್ಯಂಡ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಲೈಕ್ ಡಿಫ್ರೆನ್ಸ್ ಇನ್ ಒಪಿನಿಯನ್ ಎಲ್ಲರಿಗೂ ಇರುತ್ತೆ ಎಲ್ಲ ವಿಚಾರದಲ್ಲೂ. ಸೊ ನಾವು ಬೇರೆ ದೇಶದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲರಿಗೂ ಒಂದು ಡಿಫ್ರೆನ್ಸ್ ಇನ್ ಒಪಿನಿಯನ್ ಇರುತ್ತೆ. ಬಟ್ ನಮ್ಮದೇ ಅಕ್ಕಪಕ್ಕ ಏನು ನಡೀತಾ ಇದೆ ಅದರಲ್ಲಿ
ಎಸ್ಪೆಷಲಿ ಇದರ ರೋಡ್ ವಿಚಾರ, ಕ್ಲೆನ್ಲಿನೆಸ್ ವಿಚಾರ, ಐ ಡೋಂಟ್ ಥಿಂಕ್ ಏನು ಡಿಫ್ರೆನ್ಸ್ ಇನ್ ಒಪಿನಿಯನ್ ಇಲ್ಲ. ಯಾರಿಗಾದ್ರೂ ಕೆಟ್ಟ ರೋಡ್ ಬೇಕು ಅಂತ ಯಾರಾದರೂ ಡಿಫ್ರೆನ್ಸ್ ಇನ್ ಒಪಿನಿಯನ್ ಇರುತ್ತಾ? ಎಲ್ಲರಿಗೂ ಒಳ್ಳೆ ರೋಡ್ ಬೇಕು, ಎಲ್ಲರಿಗೂ ಕ್ಲೀನ್ ಲೊಕೇಶನ್ ಬೇಕು. ಸೊ ಅದರಿಂದ ಐ ಥಿಂಕ್ ನೀವು ಕನ್ವಿನ್ಸ್ ಮಾಡ್ಬೋದು ಆ್ಯಕ್ಚುಲಿ, ಬಟ್ ಯಾರೂ ಟ್ರೈ ಮಾಡ್ತಿಲ್ಲ. ಸೊ ಆ ಥರ ರಿಯಲ್ ಆ್ಯಕ್ಟಿವಿಸಮ್ ಮಾಡ್ತೀರಾ ಅಂದರೆ ಫೈನ್ ಮಾಡಿ. ಬಟ್ ಇಲ್ಲಿ ನಾನು ಎನಿವೆ ಈ ಆ್ಯಕ್ಟಿವಿಸಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ನನ್ನ ಪ್ರಕಾರ ಈ ಥರ ಆ್ಯಕ್ಟಿವಿಸಮ್ ಇಸ್ ಅ ಗುಡ್ ಥಿಂಗ್. ಬಟ್ ಈ ಥರ ಆ್ಯಕ್ಟಿವಿಸಮ್ ಮಾಡ್ತಾರೆ ನೋಡಿ, ಇವ್ರಿಗೆ ಆ್ಯಕ್ಟಿವಿಸಮ್ ಮಾಡಲಿ, ಅವ್ರದ್ದು ಅಕ್ಕಪಕ್ಕ ಮನೇನ ಇಂಪ್ರೂವ್ ಮಾಡಲಿ. ಬಿಕಾಸ್ ನನ್ನ ಪ್ರಕಾರ ಏನು ಗೊತ್ತಾ, ಒಳ್ಳೆ ರೋಡ್ಸ್ ಇದ್ಬಿಟ್ಟಿದ್ರೆ ಇವಾಗ ಜನ ಬರೀ ಅಡ್ವೆಂಚರ್ ಬೈಕ್ ತೊಗೊಳ್ಳೋ. ಇವನ್ ಇವಾಗಂತೂ ಟ್ರೆಂಡ್ ಎಲ್ಲರೂ ಅಡ್ವೆಂಚರ್ ಬೈಕ್ ತೊಗೊಬರೋ, ಬಿಕಾಸ್ ದಟ್ ಈಸ್ ಮೋರ್ ಪ್ರಾಕ್ಟಿಕಲ್ಲು. ಅಡ್ವೆಂಚರ್ ಬೈಕ್ ಇದ್ದಿದ್ದು ವಾಸ್ ಫಾರ್ ಟೂರಿಂಗು, ವಾಸ್ ಫಾರ್ ಆಫ್ ರೋಡಿಂಗು. ಬಟ್ ಜನ ಇವಾಗ ಸಜೆಸ್ಟ್ ಮಾಡ್ತಾ ಇರೋದು ಈಸ್ ಫಾರ್ ಬ್ಯಾಡ್ ರೋಡ್ಸ್ ಇನ್ ದ ಸಿಟಿ. ಸೊ ದಟ್ ಈಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗು. ಬಿಕಾಸ್ ಬರೀ ಅಡ್ವೆಂಚರ್ ಬೈಕೇ ಇದ್ಬಿಟ್ರೆ ಇಟ್ಸ್ ಅ ವೆರಿ ಬೋರಿಂಗ್ ಥಿಂಗು. ನಾನು ಆಲ್ರೆಡಿ ಕಾರ್ಸಲ್ಲಿ ಅದೇ ನೋಡ್ತಾ ಇದ್ದೀನಿ, ಎಲ್ಲರೂ SUV ತೊಗೋತಾ ಇದ್ದಾರೆ, ಯಾರೂ ಸಿಡಾನ್ ತೊಗೋತಾ ಇಲ್ಲ. ಸಿಡಾನ್ ಈಸ್ ದ ಮೋಸ್ಟ್ ಎಕ್ಸೈಟಿಂಗ್ ಕಾರ್ ಅಪ್ಪ. ಸೊ ನೀವು ಇಂಟರ್ನ್ಯಾಷನಲಿ ನೀವು ಯಾವುದೇ ಯುರೋಪಿಯನ್ ಸಿಟಿಯಲ್ಲಿ ನೋಡಿದ್ರೆ ಪೀಪಲ್ ಬೈ ಸಿಡಾನ್ಸು ಫಾರ್ ದಟ್ ಮೋರ್ ಎಕ್ಸೈಟಿಂಗ್ ಫೀಲು. ಬಟ್ ಎನಿವೆ ಬ್ಯಾಕ್ ಟು ಮೋಟರ್ ಸೈಕಲ್ ಬರೋದಾದರೆ, ಸಿಂಪಲಾಗಿ ಹೇಳೋದಾದರೆ, ನಾನು ಯಾವ ಥರ ಕಂಟೆಂಟ್ ನೀವು ಯಾವ ಥರ ಕಂಟೆಂಟ್ ಮಾಡ್ಬೋದು ಅಂದರೆ, ಆ್ಯಕ್ಟಿವಿಸಮ್ ಮಾಡಬೇಡಿ. ಆ್ಯಕ್ಟಿವಿಸಮ್ ಏನೂ ಪ್ರಯೋಜನ ಇಲ್ಲ. ನೀವು ಅವ್ರಿಗೆ ಅವೇರ್ನೆಸ್ ಕೊಡೋಕ್ಕೆ ಈ ಥರ ರೋಡ್ಸ್ ಇರಬೇಕು, ಈ ಥರ ಲೈಕ್ ರೋಡ್ಸ್ ಇದ್ದರೆ ಚೆನ್ನಾಗಾಗುತ್ತೆ. ಬಿಕಾಸ್ ನಾವು ಇವಾಗ ಮೋಟರ್ ಸೈಕಲ್ ಬಗ್ಗೆ ಮಾತಾಡಾಯಿತು, ರೈಡಿಂಗ್ ಗೇರ್ಸ್ ಮೇಲೂ ಮಾತಾಡಾಯಿತು. ಟು ಎನ್ ಎಕ್ಸ್ಟೆಂಟು ವಿ ಆರ್ ಆಲ್ಸೋ ಡಿಸ್ಕಸಿಂಗ್ ಅಬೌಟ್ ರೋಡ್ಸಲ್ಲಿ ಯಾವ ಥರ ಮ್ಯಾನರ್ಸ್ ಇರಬೇಕು, ಅದ್ರ ಬಗ್ಗೆಯೂ ಸಾಕಷ್ಟು ಜನ ಡಿಸ್ಕಸ್ ಮಾಡ್ತಾರೆ. ಅದೂ ಒಂದು ಒಳ್ಳೆ ಟಾಪಿಕ್ ಇರುತ್ತೆ, ರೋಡ್ ಮ್ಯಾನರ್ಸು. ಇಟ್ಸ್ ನಾಟ್ ಜಸ್ಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಲೇ ಡೌನ್ ಮಾಡಿದರೆ ಅದು ಸಪ್ರೇಟ್ ಬಿಡಿ. ನಾವು ಆ್ಯಸ್ ಅ ಸಿಟಿಸನ್ನು ಯಾವ ಥರ ಒಂದು ರೋಡಲ್ಲಿ ಬಿಹೇವ್ ಮಾಡಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಅದನ್ನು ನಾನು ಡಿಸ್ಕಷನ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಸಾಕಷ್ಟು ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂಥವ್ರದ್ದು ಟಾಪಿಕ್ಕು ಚೆನ್ನಾಗಿ ಓಡುತ್ತೆ. ಬಟ್ ಆಲ್ಸೋ ನಾವು ಸಿಸ್ಟಮ್ ಬಗ್ಗೆನೂ ಮಾತಾಡಬೇಕಾಗುತ್ತೆ, ನಾಟ್ ಜಸ್ಟ್ ಮೋಟರ್ ಸೈಕಲ್. ಬಿಕಾಸ್ ಸಿಸ್ಟಮೇ ಇಲ್ಲ ಅಂದರೆ, ರೋಡೇ ಕರೆಕ್ಟಾಗಿಲ್ಲ ಅಂದರೆ ನೀವು ಮೋಟರ್ ಸೈಕಲ್ನ ಹೆಂಗಪ್ಪ ನೀವು ಇದು ತಗೋ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ನಾನು ಯಾರಿಗಾದ್ರೂ ನಾನು ಹೇಳೋಕ್ಕಾಗತ್ತಾ ಬ್ಯಾಂಗ್ಳೂರಲ್ಲಿ ಯು ಕ್ಯಾನ್ ಬೈ ಅನ್ RC 390 ಆರಾಮಾಗಿ ಓಡಿಸು ಅಂತ ಹೇಳೋಕ್ಕಾಗತ್ತಾ? ನೀವು ಟ್ರ್ಯಾಕ್ ಡೇಸ್ಗೋಸ್ಕರ ತೊಗೋತಾ ಇಲ್ಲ ಅಂದರೆ RC 390ನ ಯಾವನ್ನೂ ತೊಗೊಳ್ಳಲ್ಲ. ಆ ರೋಡಲ್ಲಿ ಹೆಂಗೆ ಓಡಿಸೋಕ್ಕಾಗತ್ತಪ್ಪ ನಾವು? ಸೊ ಅದರಿಂದ ರೋಡ್ಸು ಬೆಟರ್ ಆಗಬೇಕು, ಕ್ಲೀನ್ ಆಗಬೇಕು. ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಈ ಡಿಸ್ಕಷನ್ ಅಂದರೆ ಇನ್ ದ ಸೆನ್ಸು, ನೀವು ಬೇರೆ ಕಂಟ್ರಿಯಲ್ಲಿ ಯಾವ ಥರ ಫಾರ್ಮ್ಯಾಟು, ಯಾವ ಥರ ಲೈಕ್ ಅಲ್ಲಿ ಏನು ಬೆಂಚ್ ಮಾರ್ಕ್ಸ್ ಇದೆ ಆ್ಯಂಡ್ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದು ಇಂಡಿಯಾದಲ್ಲಿ ಮಾಡೋದಾದರೆ ಯಾವ ಥರ ಮಾಡ್ಬೋದು. ಸೊ ಪ್ರಾಕ್ಟಿಕಲಾಗಿ ನಾವು ಯೋಚನೆ ಮಾಡಬೇಕು. ಸುಮ್ಮನೆ ಓಕೆ ಅಲ್ಲೂ ಚೆನ್ನಾಗಿದೆ ಇಲ್ಲೂ ಮಾಡ್ಬೋದು, ಡಿಟ್ಟೋ ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ಅಲ್ಲೇ ಬೇರೆ ಥರ ಲೈಕ್ ವೆದರ್ ಕಂಡೀಷನ್ ಇರುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಆ್ಯಂಡ್ ಇಲ್ಲೇ ಬೇರೆ ಥರ ಇರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ನಾವು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದು ಫಾರ್ ದ ಸಿಸ್ಟಮ್. ಅಂದರೆ ರೋಡ್ಸು, ಇನ್ಫ್ರಾಸ್ಟ್ರಕ್ಚರ್, ಇದ್ರ ಮೇಲೆ ನಾವು ಡಿಸ್ಕಷನ್ ಮಾಡ್ಬೋದು. ಈವನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ಅದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗತ್ತೆ. ಸೊ ಐ ಥಿಂಕ್ ಈ ಥರ ಡಿಸ್ಕಷನ್ಸು ಮೇ ಬಿ ಫ್ಯೂಚರಲ್ಲಿ ನೀವು ಜಾಸ್ತಿ ನೋಡ್ತೀರಾ ಅಂತ ಅನ್ಕೋತೀನಿ, ಎಸ್ಪೆಷಲಿ ಮೋಟೋ ಕಂಟೆಂಟಲ್ಲಿ. ಆ್ಯಂಡ್ ಆ ಥರ ಏನಾದರೂ ಡಿಸ್ಕಷನ್ ಮಾಡಿದ್ರೆ ಜಾಸ್ತಿ ವ್ಯೂಸು ಆ್ಯಂಡ್ ಆಡಿಯನ್ಸು ಬರ್ತಾರೆ ಅಂತ ಅನ್ಕೋ. ಬಿಕಾಸ್ ಇಸ್ ಇಸ್ ಅ ಕಾಮನ್ ಥಿಂಗು. ನೀವು ಯಾವ ಮೋಟರ್ ಸೈಕಲ್ ಓನ್ ಮಾಡ್ತೀರಾ ಅದೇನು ಮ್ಯಾಟ್ರ್ ಆಗಲ್ಲ ಅಲ್ಲಿ. ಸೊ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಈ ಥರ ಕಂಟೆಂಟ್ ಚೆನ್ನಾಗಿ ಓಡ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ನಾನು ಟ್ರೈ ಮಾಡ್ತೀನಿ ಸ್ವಲ್ಪ ಅಗೇನ್ ಆ್ಯಕ್ಟಿವಿಸಮ್ ವಿಚಾರವಾಗಲ್ಲ, ಜಸ್ಟ್ ನಂದು ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೆ. ಲೈಕ್ ನನಗೆ ಏನು ನಾಲೆಜ್ ಇದೆ, ಎಸ್ ಇದನ್ನ ಎವ್ರಿ ವೀಕು ಮಾಡೋಕ್ಕಾಗಲ್ಲ. ಇಟ್ಸ್ ಅ ಲಿಟಲ್ ಬಿಟ್ ಎಫರ್ಟು. ಸ್ವಲ್ಪ ರಿಸರ್ಚ್ ಮಾಡಬೇಕಾಗುತ್ತೆ ಈ ಥರ ಕಂಟೆಂಟ್ಗೆ. ಆ್ಯಂಡ್ ಸ್ವಲ್ಪ ಎಕ್ಸ್ಪರ್ಟ್ಸ್ ಜೊತೆ ನಾನು ಮಾತಾಡಿಬಿಟ್ಟು ಈ ಕಂಟೆಂಟ್ ಮಾಡಬೇಕಾಗುತ್ತೆ. ಐ ಮೀನ್ ಎವ್ರಿ ವೀಕ್ ಮಾಡೋಕ್ಕಾಗಲ್ಲ, ಬಟ್ ಒಂದು ಮಂತಲ್ಲಿ ಅಟ್ಲೀಸ್ಟ್ ಒಂದು ಆರ್ 2 ಕಂಟೆಂಟ್ ಈ ಥರ ರಿಲೇಟೆಡು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇದರಿಂದ ಮೇ ಬಿ ನಿಮ್ಮದು ಆಡಿಯನ್ಸ್ ಇಂಪ್ರೂವ್ ಆಗ್ಬೋದು ಬೇಸಿಕಲಿ. ಸೊ ದಟ್ ಈಸ್ ವಾಟ್ ಐ ಫೀಲು. ಸೊ ಎನಿವೆ, ಸೊ ಇದೇ ಹೇಳ್ಬೇಕಂತ ಇದ್ದೆ, ವೈ ದ ಮೋಟರ್ ಸೈಕಲ್ ಕಂಟೆಂಟು ಡಿಕ್ಲೈನ್ ಆಗ್ತಾಯಿದೆ. ಆ್ಯಂಡ್ ಇಟ್ ಈಸ್ ಫೈನ್. ನನ್ನ ಪ್ರಕಾರ ಅದರಲ್ಲೇನು ದೊಡ್ಡ ಬೇಜಾರಾಗೋ ವಿಚಾರ ಇಲ್ಲ. ಬಿಕಾಸ್ ಈ ಥರ ಲೈಕ್ 2023 ಆಯಿತು ನೋಡಿ, ಲೈಕ್ ದ ಬಿಗ್ ಮೋಟರ್ ಸೈಕಲ್ ಲಾಂಚಸ್ಸು, ಎಸ್ಪೆಷಲಿ ದ ಮಾಸ್ ಮಾರ್ಕೆಟ್ವರೆಗೆ ಬೇಕಾಗಿರುವಂಥ ಮೋಟರ್ ಸೈಕಲ್ ಲಾಂಚ್ ಆಯ್ತು ನೋಡಿ. ಅದು ಪ್ರತಿ ಸಲಿನೂ ಲಾಂಚ್ ಆಗೋದು ತುಂಬ ಕಷ್ಟ. ಸೊ ನನ್ನ ಒಪಿನಿಯನ್ಲಿ ಎವ್ರಿ ಟೈಮ್ ಅದು ಲಾಂಚ್ ಆಗಲ್ಲ. ಸೊ ಅದು ಒನ್ಸ್ ಇನ್ ಮೇ ಬಿ 3 to 4 years ಆ ಥರ ಲಾಂಚ್ ಆಗುತ್ತೆ. ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ಈ ಥರ ಲಾಂಚ್ ಆಯಿತು. ದಟ್ ವಾಸ್ ವೆರಿ ಗುಡ್ಡು. ಸೊ ನೆಕ್ಸ್ಟ್ ಲಾಂಚ್ ಆದಾಗ ಮೇ ಬಿ ತಿರ್ಗಾ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸದ್ಯಕ್ಕೆ ಇದೇ ಥರ ಇರುತ್ತೆ ನಿಮಗೆ ಕಂಟೆಂಟು, ಲೈಕ್ ಮಾಡಿಫಿಕೇಷನ್ಸು, ಅದ್ರ ಮೇಲೆ ಕಂಪ್ಯಾರಿಸನ್ನು ಆ್ಯಂಡ್ ಕೆಲವು ಅಪ್ಡೇಟ್ಸ್ ಇರುತ್ತೆ ಮೋಟರ್ ಸೈಕಲ್ದು. ಆ್ಯಂಡ್ ಮೇ ಬಿ ಡಿಫ್ರೆಂಟ್ ವೇರಿಯಂಟ್ಸು, ಕಲರ್ ಡಿಫ್ರೆಂಟು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅದೇ ಜಾಸ್ತಿ ಇರುತ್ತೆ. ನಾನು ಪ್ಯೂರ್ ಆಟೋಮೇಟಿವ್ ಕಂಟೆಂಟ್ ಮೇಲೆ ಮಾತಾಡಬೇಕು ಅಂದರೆ ಅಷ್ಟೇ ಇರುತ್ತೆ. ಸೊ ಅದ್ರ ಮೇಲೆ ಡಿಸ್ಕಷನ್ ಮಾಡ್ತೀನಿ. ವ್ಯೂಸ್ ಸಿಗುತ್ತಾ ಇಲ್ವಾ ನನಗೇನು ಮಾಡೋದು ಮಾಡ್ತೀನಿ. ಹೋಪ್ಫುಲಿ ಅದು ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಎನಿವೆ, ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ಸೋ ನಿಮ್ಮದೇನು ಒಪಿನಿಯನ್ ಇದೆ ರಿಗಾರ್ಡಿಂಗ್ ದಿಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ರಾಯಲ್ ವಾಯ್ಜರ್ನ, ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಆ ಸೈಡ್ ಫುಟ್ಪಾತ್ ಇದೆ, ಬಟ್ ಇಟ್ಸ್ ಫೈನ್, ಇಲ್ಲಿ ಪರವಾಗಿಲ್ಲ. ಬಟ್ ಆ ಕಡೆ ಫುಟ್ಪಾತ್ ಇಲ್ಲ. ಸೊ ಇನ್ನೂ ಫುಟ್ಪಾತ್ ವಿಚಾರದಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು ಮೈಸೂರು. ಬಟ್ ಪರವಾಗಿಲ್ಲ, ಈ ಪ್ಲೇಸು ಸ್ವಲ್ಪ ಫುಟ್ಪಾತ್ ಇದೆ.